ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಿಮ್ಮ ಪ್ರತಿ ಒಂದು ಆಲೋಚನೆನೆ ನಿಮ್ಮ ಜೀವನವನ್ನ ನಿರ್ಧರಿಸುತ್ತೆ. ಗೊತ್ತಿತ್ತಾ ನಿಮ್ಗೆ? ಹೌದು, ಇದು 100% ಕರೆಕ್ಟ್. ಬನ್ನಿ ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನೀವು ಯಾವ ವಿಡಿಯೋನು ಮಿಸ್ ಆಗ್ಬಾರ್ದು. ತುಂಬಾ ಒಳ್ಳೆ ಒಳ್ಳೆ ಮಾಹಿತಿಯಿಂದ ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮ್ಮ ಒಂದು ಲೈಕ್ ಬಟನ್ ಇಂದ ಈ ವಿಡಿಯೋ ತುಂಬಾ ಜನಕ್ಕೆ ಶೇರ್ ಆಗುತ್ತೆ, ಅವಾಗ ನಿಮ್ಮಿಂದ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ಸೊ ಈಗ ನಿಮ್ಮ ಪ್ರತಿ ಒಂದು ಆಲೋಚನೆ ನಿಮ್ಮ ಜೀವನವನ್ನ ನಿರ್ಧರಿಸುತ್ತೆ. ಹೌದು ಸ್ನೇಹಿತರೆ, ತುಂಬಾನೇ ನಿಜ. ನಿಮ್ಮ ಮನಸ್ಸಿನಲ್ಲಿ ಯಾವ ಯಾವ ಆಲೋಚನೆಗಳು ಬರ್ತಾ ಇದೆಯೋ ಅದೇ ನಿಮ್ಮ ಜೀವನದಲ್ಲಿ ನಡೀತಾ ಇರೋದು. ನೀವೇ ಅಟ್ರಾಕ್ಟ್ ಮಾಡ್ಕೋತಾ ಇದ್ದೀರಾ ಅದನ್ನ. ಒಂದು ಸಲ ಒಂದು ಇಡೀ ದಿನ ನಿಮ್ಮ ಮನ್ಸಲ್ಲಿ ಏನೇನ್ ನಡೀತಾ ಇರುತ್ತೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು, ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ಕೆರಿಯರ್ ಬಗ್ಗೆ ಇರ್ಬೋದು, ಅಥವಾ ಹಣಕಾಸಿನ ವಿಚಾರ ಇರ್ಬೋದು. ನೀವು ಆರೋಗ್ಯದ ಬಗ್ಗೆ ಅಂತ ಒಂದು ಉದಾಹರಣೆ ಅನ್ಕೊಳ್ಳೋಣ. ನಿಮ್ಮ ಆರೋಗ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಅಂದಾಗ ಯಾವಾಗ್ಲೂ ನನಗೆ ಯಾಕೆ ಹೀಗಾಯ್ತು, ನಾನೇನ್ ಮಾಡಿದೆ, ನಾನು ಏನ್ ಪಾಪ ಮಾಡಿದೆ, ಯಾಕೆ ಎಷ್ಟು ಡಾಕ್ಟರ್ ಹತ್ರ ಹೋಗ್ತಿದ್ರು ಸರಿ ಹೋಗ್ತಿಲ್ಲ, ಈ ರೀತಿ ನಿಮ್ಮ ಆಲೋಚನೆಗಳಿದ್ದಾಗ ನೀವು ನನಗೆ ಇನ್ನೂ ಜಾಸ್ತಿ ನೋವು ಬೇಕು, ನನ್ನಲ್ಲೇ ಈ ನೋವಿರ್ಲಿ ಅನ್ನೋ ತರ ನೀವು ಕೇಳೋ ತರ ಯೂನಿವರ್ಸ್ನ ಆಗ್ಬಿಡತ್ತೆ. ಅದೇ ನೀವು ಎಲ್ಲಿ ನೋವಿದ್ಯೋ ಅದಕ್ಕೆ ಧನ್ಯವಾದಗಳನ್ನ ಹೇಳ್ಕೊಂಡು ಪ್ರೀತಿಯನ್ನ ಕೊಟ್ಟು ನಿಮ್ಮನ್ನ ನೀವು ಪ್ರೀತಿಸಿ, ನಿಮ್ಮ ದೇಹವನ್ನ ನೀವು ಪ್ರೀತಿಸಿ, ನಿಮ್ಮ ದೇಹದಲ್ಲಿರೋ ಪ್ರತಿ ಒಂದು ಭಾಗವನ್ನ ನೀವು ಪ್ರೀತಿಸಿ, ಅದಕ್ಕೆ ಪ್ರೀತಿ ಕೊಡಿ. ಆವಾಗ ನೋಡಿ ಎಷ್ಟು ಚೇಂಜ್ ಬರುತ್ತೆ. ಈ ರೀತಿ ನಿಮ್ಮ ಆಲೋಚನೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯಾವ್ದ್ರ ಮೇಲೆ ಯಾವ್ಯಾವ ರೀತಿ ಇರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್, ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಂತ ಅನ್ಕೊಳ್ಳೋಣ. ಯೂಶಲಿ ತಂದೆ ತಾಯಿರು ಏನ್ ಮಾಡ್ತೀರಾ, ಮನೇಲಿ ಇದ್ದಾಗ ಇನ್ನೇನ್ ಮಕ್ಳು ಬರೋ ಟೈಮ್ ಆಯ್ತು ಅಂದಾಗ, ಅಯ್ಯೋ ಮಕ್ಳು ಬರ್ತಾರೆ, ಬಂದ್ರೆ ಇದು ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡಕ್ ಬಿಡಲ್ಲ, ಅದ್ ಮಾಡಕ್ ಬಿಡಲ್ಲ, ಅದು ಇದು ಇದು ಅದು ಅಂತ ಅನ್ಕೊಳ್ತಾ ಇರ್ತೀರಿ. ಇನ್ನೇನ್ ಬಂದ್ಬಿಡ್ತಾರೆ ಅಂತ. ಅವಾಗ ಏನಾಗುತ್ತೆ, ನೀವು ಮಕ್ಕಳ ಬಗ್ಗೆ ಅಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನಿಮ್ಮ ಇನ್ನರ್ ಚೈಲ್ಡ್ಗೆ ಅದೇ ತಾನೇ ಕೊಡ್ತಾ ಇದ್ದೀರಾ ನೀವು. ಅದನ್ನೇ ಮಾಡ್ಸುತ್ತೆ. ನಿಮ್ಮ ಮಕ್ಕಳು ಬರ್ತಾರೆ, ನಿಮ್ಮನ್ನ ಇರಿಟೇಟ್ ಮಾಡ್ತಾರೆ, ನಿಮಗೂ ಕೋಪ ಬರುತ್ತೆ, ಮಕ್ಕಳ ಮೇಲೆ ಬೈತೀರ. ನೀವು ಮಾಡೋ ತಪ್ಪಿಗೆ ಮಕ್ಕಳು ಯಾಕೆ ಬೈಸ್ಕೋಬೇಕು? ಯೋಚನೆ ಮಾಡಿ. ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಮನೆಗ್ ಬರೋ ಟೈಮ್ ಆಯ್ತು ಅಂದ್ರೆ, ಅಯ್ಯೋ ಇನ್ನೇನ್ ಬರೋ ಟೈಮ್ ಆಯ್ತಪ್ಪ, ಬಂದ್ರೆ ಸಾಕು ಸುಮ್ನೆ ಜಗಳ ಕೇಳಿತಾರೆ, ಅಥವಾ ಏನೋ ಒಂದು ಮಾತಾಡ್ತಾ ಇರ್ತಾರೆ, ಬೇಜಾರ್ ಮಾಡ್ತಾರೆ, ಈ ತರ ನಿಮ್ಮಲ್ಲಿದ್ರೆ ಅವಾಗ ನೋಡ್ಕೊಳ್ಳಿ. ನೀವ್ ಆತರ ಯೋಚನೆ ಮಾಡ್ತಿದ್ರೆ ಅವ್ರು ಬಂದಿದ ತಕ್ಷಣ ಅದೇ ಆಗುತ್ತೆ. ಅವ್ರ ಟೆನ್ಷನ್ ಅಲ್ಲೇ ಬರ್ತಾರೆ, ಕೂಗಾಡ್ತಾರೆ, ರೇಗಾಡ್ತಾರೆ, ಅದೇ ಆಗುತ್ತೆ. ಅದೇ ನೀವು ಅವ್ರು ಬರೋ ಟೈಮ್ ಆಯ್ತು, ಬರ್ಲಿ ಪಾಪ, ಬೆಳಿಗ್ಗೆಯಿಂದ ದುಡ್ದು ಕಷ್ಟಪಟ್ಟು ಬರ್ತಾ ಇದ್ದಾರೆ, ಅವ್ರು ಬಂದ ತಕ್ಷಣ ಅವ್ರಿಗೆ ನಾನು ಇದನ್ ಕೊಡ್ಬೇಕು, ಊಟಕ್ಕೆ ಇದು ಮಾಡ್ಬೇಕು, ಆತರ ಒಳ್ಳೇದಾಗಿ ಯೋಚನೆ ಮಾಡಿ ಅವ್ರ ಅವ್ರ ಮನ್ಸು ಹೇಗ್ ಬದಲಾಗಿರುತ್ತೆ ಅಂತ ನೋಡಿ. ಈ ರೀತಿ ನಿಮ್ಮ ಆಲೋಚನೆಗಳು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಸಾವಿರ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇರತ್ತೆ. ಪ್ರತಿ ಒಂದು ಆಲೋಚನೆ ಇಲ್ಲಿರೋದು ಯೂನಿವರ್ಸ್ಗೆ ಗೊತ್ತಾಗ್ತಾನೆ ಇರುತ್ತೆ. ಯಾರು ಗೊತ್ತಿಲ್ಲ ಅಂದ್ರು ನನ್ನೊಳಗೆ ತಾನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯಾರು ಗೊತ್ತಾಗುತ್ತೆ ಅಂತ ಅನ್ಕೋಬಿಡಿ. ನಿಮ್ಮೊಳಗೆ ಯೂನಿವರ್ಸ್ ಇದೆ, ಆ ಯೂನಿವರ್ಸ್ಗೆ ಗೊತ್ತಾಗ್ತಾ ಇರತ್ತೆ ನೀವೇನ್ ಆಲೋಚನೆ ಮಾಡ್ತಾ ಇದ್ದೀರಾ ಅಂತ. ಸೊ ನಿಮಗ್ ಬರೋ ಪ್ರತಿ ಒಂದು ಆಲೋಚನೆ ಮೇಲೆ ತುಂಬಾನೇ ಹುಷಾರಾಗಿರಿ. ನಾವೇ ಅದನ್ನ ಅಟ್ರಾಕ್ಟ್ ಮಾಡ್ಕೋತೀವಿ. ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾಡಿ ಹಣಕಾಸಿನ ತೊಂದರೆ ಇದೆ ಅಂದ್ರೆ, ಇವ್ರು ಬಂದ್ಬಿಡ್ತಾರೆ, ಇವಾಗ ದುಡ್ಡು ಕೇಳ್ತಾರೆ, ಇವು ತುಂಬಾ ಕೆಟ್ಟದಾಗ ಮಾತಾಡ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ಏನಪ್ಪಾ ಮಾಡೋದು, ಈ ತರ ನೀವು ಯೋಚನೆ ಮಾಡಿದಾಗ ಏನಾಗುತ್ತೆ, ಆ ನೆಗೆಟಿವಿಟಿನ ಅವ್ರ ಮೇಲೆ ಹಾಕ್ತಾ ಇದ್ದೀರಾ. ಅವ್ರು ಬರುವಾಗ ಸೇಮ್ ಅದೇ ಮಾಡ್ತಾರೆ. ನಿಮ್ಮ ಮನ್ಸಲ್ಲಿ ಏನು ಓಡ್ತಾ ಇತ್ತು ಅದೇ ಮಾಡ್ತಾರೆ. ಬರ್ತಾರೆ, ಹೋಗಾಡ್ತಾರೆ, ತುಂಬಾ ಕೆಟ್ಟದಾಗ ಮಾತಾಡ್ತಾರೆ, ಹೋಗ್ತಾರೆ. ಅದೇ ನೀವು, ಇಲ್ಲ ತಪ್ಪು ನಂದೆ, ನನಗೇನೋ ಒಂದು ಅವಶ್ಯಕತೆ ಇತ್ತು ಅಂತ ಅವ್ರ ಹತ್ರ ಹಣ ತಗೊಂಡೆ, ಆದ್ರೆ ಟೈಮ್ ಕರೆಕ್ಟ್ ಆಗಿ ನಾನು ರಿಟರ್ನ್ ಮಾಡಕ್ ಆಗ್ಲಿಲ್ಲ, ಬರ್ಲಿ ಅವರು, ಬಂದ್ರು ನಾನು ಈ ತರ ಕನ್ಫ್ಯೂಸ್ ಮಾಡ್ಕೋತೀನಿ, ಇಲ್ಲ ತಪ್ಪು ನಂದೆ, ಆದ್ರೆ ಈಗ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ, ಸ್ವಲ್ಪ ವೇಟ್ ಮಾಡಿ ನಾನು ಕೊಟ್ಬಿಡ್ತೀನಿ, ಆತರ ಅಂದ್ರೆ ಅವ್ರ ನೋವಲ್ಲಿ ಒಂದು ಮಾತಂದ್ರು ಅದ್ರಲ್ಲೇ ಅರ್ಥ ಇದೆ ಅಲ್ವಾ? ಯಾಕಂದ್ರೆ ಅವ್ರ ಹತ್ರ ನಾವು ತಗೊಂಡಿದ್ದೀವಿ, ಕೊಡೋ ಜವಾಬ್ದಾರಿ ನಮ್ದಿತ್ತು, ಆದ್ರೆ ನಮ್ಮ ಪರಿಸ್ಥಿತಿಯಿಂದ ನಮ್ಗೆ ಕೊಡೋಕಾಗ್ಲಿಲ್ಲ.
ಈ ತರ ಆಲೋಚನೆಗಳ ಮೇಲೆ ತುಂಬಾನೇ ನೀವು ನಿಗಾ ಇಡ್ತೀರಿ. ಇನ್ನೊಂದು ವಿಷಯ ಏನಂದ್ರೆ, ನಿಮ್ಮ ಫ್ರೀಕ್ವೆನ್ಸಿನ ಹೈ ಇಟ್ಕೊಳ್ಳಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ನೀವು ಫ್ರೀಕ್ವೆನ್ಸಿನ ಹೈಯಲ್ಲಿ ಇಟ್ಕೊಂಡಿರ್ತೀರಾ, ಖುಷಿಯಾಗಿರ್ತೀರಾ, ನೆಮ್ಮದಿಯಿಂದ ಇರ್ತೀರಾ. ಆದ್ರೆ ಮಧ್ಯೆ ಮಧ್ಯೆ ಒಂದು ಆಲೋಚನೆ ಬರ್ತಾ 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 ಹೋಗ್ತಾ ಇರುತ್ತೆ. ಅಯ್ಯೋ, ನಿಮ್ಗೆ ಹಣಕಾಸಿನ ಪ್ರಾಬ್ಲಮ್ ಇದೆ, ಎಲ್ಲಿಂದ ನೆಮ್ಮದಿಯಾಗಿರಕ್ಕಾಗತ್ತೆ? ನಿನ್ಗೆ ಈ ನೋವಿದೆ, ಆ ನೋವಿದೆ, ಎಲ್ಲಿಂದ ನೆಮ್ಮದಿಯಾಗಿರಕ್ಕಾಗತ್ತೆ? ನಿನ್ಗೆ ನಿನ್ ಮಕ್ಕಳು ತುಂಬಾ ಕಾಟ ಕೊಡ್ತಾ ಇದ್ರೆ ಎಲ್ಲಿಂದ ನೆಮ್ಮದಿಯಾಗಿರಕ್ಕಾಗತ್ತೆ? ಈ ರೀತಿ ಏನೋ ಒಂದು ಬರ್ತಾ ಇರತ್ತೆ. ಅವಾಗ ನಿಮ್ಮ ಪಾಸಿಟಿವಿಟಿ ಎಲ್ಲ ಇತ್ತು. ಒಂದ್ ಕಡೆ ಯೂನಿವರ್ಸ್ ಹತ್ರ ನಾನೀಗ ಆರೋಗ್ಯವಾಗಿದ್ದೀನಿ, ನಾನು ತುಂಬಾ ಆರೋಗ್ಯವಾಗಿದ್ದೀನಿ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇರ್ತೀರಾ. ಇನ್ನೊಂದ್ ಕಡೆ ಎಲ್ಲೋ ನಿಮ್ಮ ಆಲೋಚನೆಗಳಲ್ಲಿ ಈ ತರ ಬರ್ತಾ ಇರತ್ತೆ, ಎಲ್ಲ ಆರೋಗ್ಯವಾಗಿದ್ದೀನೋ ಏನೋ, ಇನ್ನು ಎಷ್ಟ್ ದಿನ ಕಾಯ್ಬೇಕೋ ಏನೋ ಅಂದಾಗ ಏನಾಗುತ್ತೆ, ನಿಮ್ಮ ಆಲೋಚನೆ ಯೂನಿವರ್ಸ್ಗೆ ಇದನ್ನೇ ಕೊಟ್ಟಿದ್ದೀರಾ. ಒಂದ್ ಕಡೆ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತೀರಾ, ಇನ್ನೊಂದ್ ಕಡೆ ಎಲ್ಲ ಆರೋಗ್ಯವಾಗಿದ್ದೀನಿ, ಯಾವಾಗ ಸರಿ ಹೋಗುತ್ತೋ ಏನೋ. ಯಾವಾಗ ಸರಿ ಹೋಗುತ್ತೋ ಏನೋ ಅನ್ನೋ ಆಲೋಚನೆ ಇಲ್ಲಿಂದ ಬಿಡುಗಡೆ ಮಾಡಿದ್ದೀರಾ, ಅದೇ ನಿಮ್ಗೆ ವೈಬ್ರೇಷನ್ಸ್ ಇಂದ ನಿಮಗೆ ವಾಪಸ್ ಬರುತ್ತೆ. ಆ ವಾಪಸ್ ಬಂದಾಗ ಏನಾಗುತ್ತೆ, ನಿಜವಾಗ್ಲೂನೆ ಆರೋಗ್ಯದಲ್ಲಿ ತೊಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈಗ ನಿಮ್ಮ ಜೀವನದಲ್ಲಿ ಏನೇನ್ ಸಮಸ್ಯೆಗಳಿದೆಯೋ ಅದರ ಬಗ್ಗೆ ನಿಮ್ಮ ಆಲೋಚನೆಗಳು ಹೇಗಿದೆ ಅಂತ ಹುಷಾರಾಗಿ ನೋಡ್ಕೊಳ್ಳಿ. ನಿಮಗೆ ಅರ್ಥ ಆಗುತ್ತೆ ನೀವೇ ಎಷ್ಟೆಷ್ಟು ನೆಗೆಟಿವಿಟಿನ ಹಾಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಅಂತ. ಸೊ ಇವಾಗ ಏನ್ ಮಾಡ್ಬೇಕು ಅದಕ್ಕೆ ಅಂದ್ರೆ, ಈಗ ನಿಮ್ಮ ಲೈಫಲ್ಲಿ ಯಾವ ಪ್ರಾಬ್ಲಮ್ ಇದೆಯೋ ಅದನ್ನ ಕುರಿತು ನೀವು ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ಕೊಂಡ್ರೆ ಅಷ್ಟು ಒಳ್ಳೇದು. ಆರೋಗ್ಯ ಅಂದ್ರೆ, ನಾನು ಆರೋಗ್ಯವಾಗಿದ್ದೀನಿ, ನನ್ನ ದೇಹದ ಪ್ರತಿ ಒಂದು ಭಾಗ ಎಷ್ಟು ಆರೋಗ್ಯಕರವಾಗಿದೆ, ಥ್ಯಾಂಕ್ ಯು ಯೂನಿವರ್ಸ್. ಈ ತರ ಅಲ್ಲಿ ಎಲ್ಲೂ ಒಂದು ನೆಗೆಟಿವ್ ಪದ ಬಂತ? ಇಲ್ಲ. ನಾನು ಇಷ್ಟು ಕೆಜಿ ತೂಕ ಕಡಿಮೆ ಆಗ್ಬೇಕು ಅಂದ್ರೆ ನಾನು 5 kg ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋಕ್ಕಿಂತ, ನನಗೆ ಬೇಕಾಗಿರುವಷ್ಟು ತೂಕದಲ್ಲಿ ನಾನೀಗ ಆರೋಗ್ಯವಾಗಿ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದಲ್ಲ. ಅಲ್ಲಿ ಎಲ್ಲಾದ್ರೂ ನೆಗೆಟಿವ್ ಪದ ಬಂತ? ಇಲ್ಲ. ಮನೇಲಿ ಯಾರಾದ್ರೂ ಕೋಪದಲ್ಲಿದ್ದಾಗ ಯಾಕೆ ಸುಮ್ನೆ ಕೋಪ ಮಾಡ್ಕೊಂಡು ಕಿರ್ಚ್ತೀಯ ಅಂತ ಹೇಳೋಕ್ಕಿಂತ, ಆರಾಮಾಗಿರು, ಏನೂ ಆಗ್ಲಿಲ್ಲ, ಎಲ್ಲ ಸರಿ ಹೋಗುತ್ತೆ. ಇದು ಹೇಗಿದೆ? ಈ ರೀತಿ ನಮ್ಮ ಮಾತುಗಳಾಗ್ಲಿ ನಮ್ಮ ಆಲೋಚನೆಗಳಾಗ್ಲಿ ತುಂಬಾನೇ ಮುಖ್ಯ ಆಗತ್ತೆ. ಸೊ ನೀವು ನಿಮ್ಮ ಲೈಫಲ್ಲಿ ಯಾವ ಪ್ರಾಬ್ಲಮ್ ಇದೆಯೋ ಈಗ ಅದನ್ನ ಕುರಿತು ನಿಮ್ಮಲ್ಲಿ ಯಾವ ಆಲೋಚನೆಗಳಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾವಾಗೆಲ್ಲ ನಿಮ್ಮಲ್ಲಿ ಒಂದು ನೆಗೆಟಿವ್ ಆಗಿ ಆಲೋಚನೆ ಬರ್ತಾ ಇದೆಯೋ, ಒಂದು ಪೇಪರ್ ಪೆನ್ ರೆಡಿಯಾಗಿ ಇಟ್ಕೊಳ್ಳಿ. ಏನ್ ಬಂತು ನೆಗೆಟಿವ್ ಆಗಿ ಅದನ್ನ ಆಸ್ ಇಟ್ ಈಸ್ ಬರಿತಾ ಹೋಗಿ, ಸುಟ್ಟು ಟಾಯ್ಲೆಟ್ ಅಲ್ಲಿ ಹಾಕ್ತಾ ಹೋಗಿ. ಆಮೇಲೆ ಮತ್ತೆ ಆತರ ನೆಗೆಟಿವ್ ಆಗಿ ಯೋಚನೆ ಮಾಡ್ಬಾರ್ದು, ಫುಲ್ ಪಾಸಿಟಿವ್ ಆಗಿರಿ. ನೀವ್ ಎಷ್ಟು ಪಾಸಿಟಿವ್ ಆಗಿರ್ತೀರೋ, ಇಲ್ಲಿ ಮಾಡೋ ಪ್ರತಿಯೊಂದು ಯೋಚನೆ ನಮ್ಗೆ ಯೂನಿವರ್ಸ್ ಹೋಗ್ತಾ ಇದೆ ಅಂದಾಗ ಪಾಸಿಟಿವ್ ಆಗಿ ಮಾತಾಡಿದ್ರೆ ಯೂನಿವರ್ಸ್ ಪಾಸಿಟಿವ್ ಆಗಿ ತಾನೇ ತಲುಪುತ್ತೆ. ಅವಾಗ ಅದನ್ನೇ ಅಲ್ವಾ ನಮ್ಗೆ ಕೊಡುತ್ತೆ ವಾಪಸ್ಸು. ಅಷ್ಟೇ ಕಾನ್ಸೆಪ್ಟ್ ಇರೋದು. ನೀವ್ ಎಷ್ಟು ಪಾಸಿಟಿವ್ ಆಗಿರ್ತೀರೋ, ನೀವು ಯಾವ ವೈಬ್ರೇಷನ್ ಎಲ್ಲಿಂದ ಕಳಿಸ್ತೀರೋ ಅದೇ ನಿಮ್ಗೆ ಬಂದು ತಲುಪುತ್ತೆ. ಹಾಗಾಗಿ ಇನ್ ಮುಂದೆ ನಿಮ್ಮ ಪ್ರತಿ ಮಾತು ಮೇಲೆ ನಿಮ್ಗೆ ನಿಗಾ ಇರ್ಲಿ, ನಿಮ್ಮ ಪ್ರತಿಯೊಂದು ಆಲೋಚನೆ ಮೇಲೆ ನಿಗಾ ಇರ್ಲಿ. ನೀವೇ ನಿಮ್ಮ ಒಳ್ಳೆ ಭವಿಷ್ಯತನ್ನ ಕ್ರಿಯೇಟ್ ಮಾಡ್ಕೋಬಹುದು. ನಮ್ಮ ಲೈಫ್ ನ ಕ್ರಿಯೇಟರ್ಸ್ ನಾವು. ಕ್ರಿಯೇಟರ್ ಆ ಯೂನಿವರ್ಸ್ ಅಥವಾ ನೀವು ನಂಬೋ ದೇವರು. ಕ್ರಿಯೇಟರ್ ಅಂದ್ರೆ ನಮ್ಮ ಫ್ಯೂಚರ್ ಹೇಗಿರ್ಬೇಕು ಅಂತ ನಾವೇ ಡಿಸೈಡ್ ಮಾಡಬಹುದು. ಹೇಗೆ? ಆಲೋಚನೆಗಳು. ಆಲೋಚನೆಗಳಂದ್ರೆ ಏನು? ನಥಿಂಗ್ ಬಟ್ ಅಫರ್ಮೇಶನ್ಸ್. ಆ ಅಫರ್ಮೇಶನ್ಸ್ ಯಾವುದು? ಗುಡ್ಡ ಬ್ಯಾಡ? ಗುಡ್ ಅಫರ್ಮೇಶನ್ಸ್ ಆದ್ರೆ ನಮ್ಮ ಜೀವನದಲ್ಲಿ ಒಳ್ಳೇದನ್ನೇ ಕೊಡುತ್ತೆ, ಬ್ಯಾಡ್ ಅಫರ್ಮೇಶನ್ ಆದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಕೆಟ್ಟದನ್ನೇ ಕೊಡುತ್ತೆ. ಸೊ ನೀವು ಯಾವ ಯೋಚನೆನ ಮಾಡ್ತಿದ್ರೋ ಅದನ್ನ ಹುಷಾರಾಗಿ ನೋಡ್ಕೊಂಡು ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಬರೀ ಇಷ್ಟೇ, ಈ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನ ಖಂಡಿತ ಬದಲಾಗುತ್ತೆ. ಸೊ ಇದನ್ನ ಒಂದು ವಾರ ದಿನ ಪ್ರಯತ್ನ ಮಾಡಿ. ನಿಮ್ಮ ಆಲೋಚನೆ ಮೇಲೆಯೇ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಎಲ್ಲೆಲ್ಲಿ ನೆಗೆಟಿವ್ ಆಗಿ ಮಾತಾಡ್ತಾ ಇದೀರೋ ಅದನ್ನ ಪಾಸಿಟಿವಿಟಿಯಿಂದ ಫಿಲ್ಅಪ್ ಮಾಡಿ ಆತರ ಚೇಂಜಸ್ ಮಾಡ್ಕೊಂಡ್ ಬನ್ನಿ. ಆಮೇಲೆ ಏನಾಯ್ತು ನಿಮ್ ಲೈಫ್ ಅಲ್ಲಿ, ಯಾವ ಮಿರಾಕಲ್ ಆಯ್ತು ಅಂತ ಬಂದು ಇಲ್ಲಿ ಕಮೆಂಟ್ ಅಲ್ಲಿ ಶೇರ್ ಮಾಡಿ. ಅವಾಗ ಇನ್ನು ಬೇರೆಯವ್ರಿಗೂ ಗೊತ್ತಾಗತ್ತೆ, ಓಕೆ ಈ ತರ ಪಾಸಿಟಿವ್ ಆಗಿದ್ದಾಗ, ನಮ್ಮ ಆಲೋಚನೆಗಳ ಮೇಲೆ ನಾವು ಕೇರ್ಫುಲ್ ಆಗಿದ್ದಾಗ ಈ ತರ ಮಿರಾಕಲ್ಸ್ ಎಲ್ಲ ಆಗುತ್ತೆ ಅಂತ ಅವರಲ್ಲಿ ಕೂಡ ಚೇಂಜ್ ಬರುತ್ತೆ. ಸೊ ಇದನ್ನ ಅಳವಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ನಿಮ್ಮ ಕುಟುಂಬದೊಂದಿಗೆ ತುಂಬಾ ಆನಂದವಾಗಿ, ಆರೋಗ್ಯವಾಗಿ, ಅಷ್ಟೈಶ್ವರ್ಯಗಳಿಂದ ಇರ್ಲಿ ಅಂತ ನಾನು ಯೂನಿವರ್ಸ್ ನ ಕೇಳ್ಕೊಳ್ತಾ
ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್.